ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ 10ನೇ ತರಗತಿ ಮಕ್ಕಳೇ, ನೀವು ಈಗಾಗಲೇ ಪರೀಕ್ಷೆ ಪ್ರಾರಂಭ ಆಗಿದೆ. ನಿಮಗೆ ಕನ್ನಡ ಪರೀಕ್ಷೆಯನ್ನು ಬಹಳ ಚೆನ್ನಾಗಿ ಬರೆದಿದ್ದೀರಾ ಅಂಥೇಳಿ ನಾನು ತಿಳ್ಕೊತೀನಿ. ಹಾಗೆಯೇ ಇಂದು ನಡೆದಂತಹ ವಿಜ್ಞಾನ ಪರೀಕ್ಷೆ ಅಥವಾ ಸೈನ್ಸ್ ಏನಿದೆ, ಸೈನ್ಸನ್ನು ಕೂಡ ಬಹಳ ಸುಲಭವಾಗಿ ಬಂದಿತ್ತು ಅಂಥೇಳಿ ಮಕ್ಕಳು ತುಂಬ ಖುಷಿಯಿಂದ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಎರಡೂ ಪತ್ರಿಕೆಗಳಲ್ಲಿ ನಿಮಗೆ ಬಹಳಷ್ಟು ಒಳ್ಳೆಯ ಅಂಕಗಳು ಬರ್ತವೆ ಅಂತೇಳಿ ನಾನು ಭಾವಿಸ್ತೀನಿ, ಮತ್ತು ನಿಮಗೂ ಕೂಡ ಭರವಸೆ ಇರ್ತದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಹಾಗೆ ಇನ್ನು ಉಳಿದಿರುವಂತಹ 4 ವಿಷಯಗಳು, ಒಂದು ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸು ಮತ್ತು ಹಿಂದಿ ಮತ್ತು ಸೋಷಿಯಲ್ ಸೈನ್ಸು. ಈ 4 ವಿಷಯಗಳಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ಮಾಡಿದ್ದೆ ಆದರೆ ಖಂಡಿತವಾಗಲೂ ನಿಮಗೆ 625ಕ್ಕೆ 625 ಬರುವ ಸಾಧ್ಯತೆ ಇದೆ. ಈಗಾಗಲೇ ನಾನು 10th ಸ್ಟ್ಯಾಂಡರ್ಡ್ ಸಂಬಂಧಪಟ್ಟಂತೆ ನನ್ನ ಚಾನಲಲ್ಲಿ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ನಿಮಗೆ ಉಪಯುಕ್ತ ಆಗಬೇಕು ಅಂಥೇಳಿ ಆಗಿದೆ ಅಂಥೇಳಿ ಕೂಡ ನಾನು ಭಾವಿಸ್ತೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ನಿಮಗೆ ಈ ನಾಳೆ ನಡೆಯುವಂತಹ ಅಥವಾ ನಾಡಿದ್ದು 25ನೇ ತಾರೀಕು ನಡೆಯುವಂತಹ ಇಂಗ್ಲೀಷ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತೀನಿ. ಆ ಕ್ವಶನ್ಸನ್ನು ನಾನು ಯಾವುದು 25 ಮತ್ತು 3 2025ರಂದು ನಡೆಯುವಂತಹ ಪರೀಕ್ಷೆಯಲ್ಲಿ ಬರುವಂತಹ ಈ ಪ್ರಶ್ನೆಗಳಾಗಿರ್ತವೆ. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಈಗಾಗಲೇ ನಾನು ಹಾಕಿದ್ದೀನಿ, ನಾನು ಯಾವ್ಯಾವ ಇಂಗ್ಲೀಷ್ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಥೇಳಿ. ಸುಮಾರು ಜನ ಅದನ್ನು ನೋಡಿದ್ದೀರಾ. ಇನ್ನೂ ನಿಮಗೆ ಉಪಯುಕ್ತ ಆಗಬೇಕು ಅಂಥೇಳಿ, ಇನ್ನೊಂದಷ್ಟು ಜನಕ್ಕೆ ಇದು ತಲುಪಬೇಕು ಅಂಥೇಳಿ ನಾನು ಆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಆ ಕ್ವಶನ್ಸ್ನ ಲಿಂಕನ್ನು ಈ ವಿಡಿಯೋದಲ್ಲಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಕಮೆಂಟ್ ಬಾಕ್ಸಲ್ಲಿ ನಾನು ಆ ಲಿಂಕನ್ನು ಕೊಡ್ತೀನಿ. ಆ ಲಿಂಕನ್ನು ನೀವು ಒತ್ತೋದ್ರ ಮೂಲಕ ನೇರವಾಗಿ ನಿಮಗೆ ಈ ಒಂದು ವಿಡಿಯೋಗೆ ಕರ್ಕೊಂಡು ಹೋಗ್ತದೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಇದರಿಂದ ಖಂಡಿತವಾಗಲೂ ಇದೇ ಪ್ರಶ್ನೆಗಳು ಬರ್ತವೆ, 100% ತಿಳ್ಕೊಳ್ಳಿ. ನಾಡಿದ್ದು ನಡೆಯುವಂತಹ ಪರೀಕ್ಷೆಯಲ್ಲಿ ದ್ವಿತೀಯ ಭಾಷೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ನಿಮಗೆ ಈ ಒಳ್ಳೆಯ ಅಂಕಗಳನ್ನು ಗಳಿಸೋದಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ಆ ವಿಡಿಯೋವನ್ನು ಎಲ್ಲರೂ ಕೂಡ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಅದನ್ನು ಹಂಚ್ಕೊಳ್ಳಿ. ಮತ್ತು ಇದುವರೆಗೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿರ್ತವೆ, ಈ ಒಂದು ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆ ಲಿಂಕನ್ನು ಹಾಕಿರ್ತೀನಿ. ಆ ಲಿಂಕನ್ನು ಒತ್ತೋದ್ರ ಮೂಲಕ ನೀವು ನೇರವಾಗಿ ಈ ವಿಡಿಯೋಗೆ ಹೋಗಬಹುದು. ಒಳ್ಳೆಯದಾಗಲಿ ಮಕ್ಕಳೇ. ನಿಮಗೆಲ್ಲರೂ ಕೂಡ ದ್ವಿತೀಯ ಭಾಷೆ ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಆ ವಿಷಯದಲ್ಲಿ ನಿಮಗೆಲ್ಲರಿಗೂ 80ಕ್ಕೆ 80 ಅಂಕಗಳು ನಿಮಗೆ ಸಿಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು.